ಕರ್ನಾಟಕ ಬಂದ್ ಹಿನ್ನೆಲೆ ನಗರದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ. ಮಹಾರಾಷ್ಟ್ರಿಗರು ಕನ್ನಡಿಗರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ ಹಿನ್ನೆಲೆ ಇಂದು ಬೆಳಿಗ್ಗೆ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು. ನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಸ್ತೆ ಮೇಲೆ ಟೊಮ್ಯಾಟೊ ಹೊಡೆದು ಮಹಾರಾಷ್ಟ್ರ ಸರ್ಕಾರದ ಹಾಗೂ ಕರ್ನಾಟಕ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕನ್ನಡ ಒಕ್ಕೂಟ ವಾಟಾಳ್ ನಾಗರಾಜ್ ಅವರು ಏನು ನಮ್ಮ ಬೆಳಗಾವಿ ಗಡಿನಲ್ಲಿ ಮರಾಠಿ ಪುಂಡ್ರು ನಮ್ಮ KSRTC ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡೋದನ್ನು ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದನ್ನು ಬೆಂಬಲಿಸಿ ಗಡಿ ಭಾಗವಾದಂಥ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ನಾವು ಬೆಳಗ್ಗೆಯಿಂದ ರಸ್ತೆ ತಡೆಯನ್ನು ಮಾಡಿ ಮತ್ತು MES ಸಂಘಟನೆಯನ್ನು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗಡಿಪಾರು ಮಾಡಬೇಕು ಅಂತೇಳಿ ಮತ್ತು ಅದನ್ನು ನಿಷೇಧ ಮಾಡಬೇಕು ಅಂತೇಳಿ ಟೊಮೊಟೊನಲ್ಲಿ ಹೊಡೆದು ರಸ್ತೆ ತಡೆಯನ್ನು ಮಾಡಿ ನಮ್ಮ ಆಕ್ರೋಶವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ, ಮರಾಠಿಗರ ಮತಕ್ಕೋಸ್ಕರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದುವರೆಗೆ ಈ ರಾಜ್ಯದಲ್ಲಿ MESನ ಗಡಿಪಾರು ಮಾಡ್ತೀವಿ ಅಂತ ಇದುವರೆಗೆ ಅವರು ಬಾಯನ್ನ ಬಿಟ್ಟಿಲ್ಲ. ಇದು ಅತ್ಯಂತ ಖಂಡನೀಯವಾದದ್ದು. ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ವಿಷಯವನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ. ನೀವು ಮೇಕೆದಾಟು ಹೋರಾಟ ಮಾಡಿದ್ರೆ ಜನ ಎಲ್ಲ ಭಾಗವಹಿಸಬೇಕು, ಜನ ಎಲ್ಲ ಬೆಂಬಲ ಕೊಡಬೇಕು ಅಂತ ನೀವು ಹೇಳ್ತಿರಲ್ಲ. ಅದೇ ರೀತಿ ಕನ್ನಡಪರ ಸಂಘಟನೆಗಳು ಇವತ್ತು ಈ ನಾಡು ನುಡಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನೀವ್ಯಾಕೆ ಬೆಂಬಲ ಕೊಡಲಿಲ್ಲ? ಇವತ್ತು ನೀವು ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟ, ಕನ್ನಡಪರ ಸಂಘಟನೆಗಳು ಇನ್ನಿತರ ಮಾತ್ರ ಹೋರಾಟ ಅಲ್ವಾ? ಇದು ನೇರವಾಗಿ ಗೊತ್ತಾಗುತ್ತೆ ನಿಮ್ಮ ದ್ವಂದ್ವ. ನೀವು ಓಟು ಮತಕ್ಕೋಸ್ಕರ ನೀವು ನಿಮ್ಮ ಹೋರಾಟ ಹೊರತು ಈ ರಾಜ್ಯದ ಹಿತವನ್ನ ಕಾಪಾಡಕ್ಕೆ ನೀವು ಭದ್ರಿಲ್ಲ. ಮತ್ತು ಕೇಂದ್ರ ಸರ್ಕಾರವೂ ಅಷ್ಟೇ ಸಹ ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಒಬ್ಬನೇ ಒಬ್ಬ ಕೇಂದ್ರದ ನಾಯಕರು ಸಹ ಇದುವರೆಗೆ ಪಿಟಕ್ ಪಟಕ್ ಅಂತ ಮಾತಾಡಿಲ್ಲ. ಕೇಂದ್ರ ಸರ್ಕಾರವೂ ಸಹ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಇವತ್ತು MESಗೆ ಬಾಹ್ಯವಾಗಿ ಬೆಂಬಲವನ್ನು ಕೊಡ್ತಾ ಇದೆ ಅಂತ ನಾವು ತಿಳಿಸ್ತಾ ಇದ್ದೀವಿ ನಾವು.